ಹಲೋ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ವೆಲ್ಕಮ್ ಟು ಅವರ್ ಹೋಮ್ ಟೂರ್. ಇದು ಹೊರಗಿಂದ ಈ ರೀತಿ ಕಾಂಪೌಂಡ್ ಆಮೇಲೆ ಗೇಟ್ ಎಲ್ಲ ಈ ಥರ ಕಾಣ್ತೈತಿ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಹತ್ರ ಇಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟಾರು. ಆಮೇಲೆ ಇಲ್ಲಿ ನಮ್ಮ ಚಿಂಟೆನ್ ಕಟ್ಟೆವು. ಇಲ್ಲಿ ಹಿಂದ್ಗಡೆ ಸ್ವಲ್ಪ ಗಾರ್ಡನಿಂಗ್ ಸ್ಪೇಸ್ ಬಿಟ್ಟಾರು. ಇಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡೇವು. ಇಲ್ಲೇ ಸ್ಟೇರ್ಕೇಸ್ ಕೊಟ್ಟಾರು, ಅಂದ್ರೆ ಮ್ಯಾಗ ಟೆರೆಸ್ಗೆ ಹೋಗಕ್ಕೆ. ಇದು ಸಿಂಗಲ್ ಫ್ಲೋರ್ ಮನೆ ಐತಿ. ಆಮೇಲೆ ಅಲ್ಲೇ ಸ್ಟೋರ್ ರೂಮ್ ಇಟ್ಟಿತ್ತು ಜಾಗ. ಆಮೇಲೆ ಇಲ್ಲೇ ಎಂಟ್ರೆನ್ಸ್ ಇದು ಈಸ್ಟ್ ಫೇಸಿಗೆ ಐತಿ ಮನೆ. ಈ ರೀತಿ ಗ್ರಾನೈಟ್ ಹಚ್ಚಿ ವುಡನ್ ಚೌಕಟ್ಟ ಮತ್ತು ಬಾಗ್ಲ ಕುಂಶಾರು. ಇದು ನಾವಿರೋದ ಬಾಡಿಗೆ ಮನೆ. ನಾ ಹೊರಗಡೆ ಈ ಥರ ಡೆಕೋರೇಷನ್ ಮಾಡ್ಕೊಂಡೆ ನೋಡ್ರಿ. ಇದು ಎಂಟ್ರೆನ್ಸ್ ಆದ್ಮ್ಯಾಗ ಇಲ್ಲೇ ಒಂದು ಚೇರ್ ಇಟ್ಟೆವು. ಇಲ್ಲೇ ಒಂದು ಬೆಡ್ ಹಾಕೈತಿ. ಆಮೇಲೆ ಇಲ್ಲಿ ಸೀದಾ ನೋಡಿದ್ರೆ TV ನೋಟ್ ಕಾಣ್ತೈತಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿನ ನಮ್ಮ ಚೇರಿದ ಚಿಕ್ಕಂದ ಜೀಪ್ ಇಟ್ಟೆವು. ಇಲ್ಲೇ ಸೋಫಾ ಹಾಕೇನ 3 ಸೀಟ್ರ, ಈ ಕಡೆ 2 ಸೀಟ್ರಸ್ ಹಾಕೇನು. ಇಲ್ಲೇ ಶೋಕೇಸ್ ಬಂದೈತಿ. ಆಮೇಲೆ ಅಲ್ಲೇ ನಮ್ಮ ಚಿಕ್ಕನ್ ಫೋಟೋ ಹಾಕೈತಿ. ಇಲ್ಲೇ ನಾ ವರ್ಕಿಂಗ್ ಅಂತೇಳಿ ಒಂದು ಟೇಬಲ್ ಇಟ್ಕೊಂಡೇನು, ಏನಾದರೂ ಮನೆಯಿಂದ ಕೆಲಸ ಮಾಡೋಕ್ಕಂತೇಳಿ. ಅದರ ಮ್ಯಾಗ ಲ್ಯಾಪ್ಟಾಪ್ ಇಟ್ಕೊಂಡಿರ್ತೇನು. ಏನಾದರೂ ಅರ್ಜೆಂಟ್ ವರ್ಕ್ ಬಂದರೆ ಇಲ್ಲೇ ನಾವು ವರ್ಕ್ ಮಾಡೋದು. ಆಮೇಲೆ ಇಲ್ಲೇ ನಮ್ಮ ಚಿಕ್ಕಗೆ ಸ್ಟಡಿ ಮಾಡ್ಸಕ್ಕಂತೇಳಿ ಬ್ಲ್ಯಾಕ್ ಬೋರ್ಡ್ ಹಾಕೇನು. ನಮ್ಮ ಚೆರಿ ನೋಡ್ರಿ ಮಕ್ಕೊಂಡಾಳೀಗ. ಇಲ್ಲೇ ಇನ್ನೂ ಒಂದು ರೂಮ್ ಬರ್ತೈತಿ, ಅಂದ್ರೆ ಸ್ಮಾಲ್ ಬೆಡ್ರೂಮ್ ಬರ್ತೈತಿ. ಇಲ್ಲೇ ಪ್ಯಾಸೇಜ್ ಏರಿಯಾ ಐತಿ. ಸೊ ಈ ರೀತಿ ಓವರಾಲ್ ರುಕ್ಲಿಕ್ಕೆ ಕಾಣ್ತೈತಿ ನಮ್ದು ಹಾಲ್ದ. ಇದು ನಾವು ಮನೆ ರೆಂಟಿಗಿರೋದ. ಈಗ ಸ್ವಂತ ಮನೆ ಕನ್ಸ್ಟ್ರಕ್ಷನ್ ಮಾಡತ್ತೇವು. ಇನ್ನು ಎಷ್ಟು ದಿನ ಈ ಮನೆಯಾಗಿರ್ತೇವು ಗೊತ್ತಿಲ್ಲ. ಅಷ್ಟರೊಳಗೆ ಈ ಮನೆಯೂ ನಮ್ಗೆ ನೆನಪಿಗೋಸ್ಕರ ನಾನು ಹೋಮ್ ಟೂರ ಮಾಡ್ಕೊಳತ್ತೇನು. ಸೊ ಹಂಗೆ ನಿಮಗೂ ತೋರಿಸ್ದಂಗೆ ಆಗ್ತೈತೆ ಅಂಥೇಳಿ ನಾನು ಟೂರ್ ಮಾಡೇನು. ನೋಡಿರಿ ಈ ಥರ ಐತಿ ಈ ಮನೆ. ಆಮೇಲೆ ಇನ್ನೊಂದು ಏನಂದ್ರೆ, ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡತ್ತಿದ್ರೆ ಒಂದು ಐಡಿಯಾ ಬರ್ತೈತಿ ಮನಿನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ಇಲ್ಲೇ ನಮ್ದು ಹಳಿ ಫೋಟೋಸ್ ಹಾಕೇವು. ಇಲ್ಲೇ ಒಂದು ಫೋಟೋ ಫ್ರೇಮ್ ಇಟ್ಟೆವು. ಆಮೇಲೆ ಅದ್ರ ಪಕ್ಕಕ್ಕೆ ನಮ್ಮ ಚಿಕ್ಕನ್ ಫೋಟೋ ಇಟ್ಟೆವು. ಈ TV ನ್ಯೂಟ್ ಮ್ಯಾಗನ ಇದು ನೋಡ್ರಿ ಫೋಟೋ. ನಮ್ದು ಮದುವೆ ಆಗಿ ಸ್ಟಾರ್ಟಿಂಗ್ದಾಗ ತಗೊಂಡದ್ದು ಫೋಟೋ ಅದ. ಆಮೇಲೆ ಇದು ನಮ್ಮ ಚಿಕ್ಕನ್ ಫೋಟೋ. ಚಿಕ್ಕು ಈ ರೀತಿ ಇದ್ಲು ಸ್ಮಾಲ್ ಇದ್ದಾಗ. ಆಮೇಲೆ ಇಲ್ಲೇ ಶೋಕೇಸ್ನಾಗ ಇವೆಲ್ಲ ಸಾಮಾನು ಇಟ್ಟೇನು. ಶೋಕೇಸ್ನಾಗ ಇಲ್ಲಿ ನಮ್ಮ ಚಿಕ್ಕಂದನು ಫೋಟೋ ಇಟ್ಟೇನು. ಆಮೇಲೆ ಇಲ್ಲೇ ನಮ್ದೊಂದು ಫೋಟೋ ಹಚ್ಚೇವು. ಇದು ನಮ್ಮ ತಂಗಿ ಮದುವೆ ಆಗಿ ತಗೊಂಡಿದ್ದು ಫೋಟೋ. ಈ ರೀತಿ ಓವರಾಲ ನಮ್ಮ ಶೋಕೇಸ್ ಅರೇಂಜ್ ಮಾಡಿಕೊಂಡೆ ನಾನು. ಇಲ್ಲಿ ಆಗಲೇ ಹೇಳ್ದಂಗೆ ಇಲ್ಲೇ ನಾನು ಲ್ಯಾಪ್ಟಾಪ್ ಇಟ್ಕೊಂಡಿರ್ತೇನೆ. ಇಲ್ಲೇ ಹೋಗೋಣ ಬರ್ರಿ ಸ್ಟೋರ್ ರೂಮ್ಗೆ. ಇದನ್ನು ನಾವು ಸ್ಟೋರ್ ರೂಮ್ ಥರ ಯೂಸ್ ಮಾಡತ್ತೇವು. ಇದು ಸ್ಮಾಲ್ ಬೆಡ್ರೂಮ್ ಐತಿ ಇದನ್ನು. ಆಮೇಲೆ ಇಲ್ಲೇ ನಾನು ಎಕ್ಸ್ಟ್ರಾ ಕಾಳುಗಳ ಜೋಳ ಗೋಧಿ ಎಲ್ಲ ಇಟ್ಕೊಂಡಿರ್ತೇನೆ. ಇಲ್ಲೇ ಮೇಲೆಲ್ಲ ಈ ಥರ ಸ್ಟೋರೇಜ್ಕನ್ನ ಯೂಸ್ ಮಾಡೇವು ನಾವು. ಇದನ್ನು ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಇಲ್ಲಿ ಇಟ್ಕೊಂಡಿರ್ತೇನೆ. ಇಲ್ಲೇ ಚಿಕ್ಕೊಂದು ಜೋಕಾಲಿ ತೆಗೆದಿರ್ತೇನು. ಇಲ್ಲೇ ಚಿಕ್ಕನ್ ಸೈಕಲ್ಸ್ ಆಮೇಲೆ ಕಾರ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೇವು. ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಾರವ್ರ. ಮೇಲ್ಗಡೆ ನನ್ನ ಟ್ರಾಲಿ ಬ್ಯಾಗ್ಸ್ ಎಲ್ಲ ಇಟ್ಕೊಂಡೇನು. ಸೊ ಟೋಟಲ್ ಆಗಿ ಇದನ್ನು ನಾವು ಸ್ಟೋರ್ ರೂಮ್ ಥರನೇ ಯೂಸ್ ಮಾಡ್ತೇವೆ. ಸೊ ಏನೇ ಎಕ್ಸ್ಟ್ರಾ ಸಾಮಾನಿದ್ರು ನಮ್ಮ ಚಿಕ್ಕಂದ ಚರಿಂದ ಏನಿದ್ರು ಇಲ್ಲೇ ಇಟ್ಕೊಂಡಿರ್ತೇವೆ. ಇಲ್ಲಿಂದ ಹಾಲ್ ಈ ಥರ ಕಾಣ್ತೈತಿ. ಇಲ್ಲೇ ಪ್ಯಾಸೇಜ್ ಏರಿಯಾ. ಈ ಮನ್ಯಾಗ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಸ್ಟೋರೇಜ್ಗೆ ಜಾಸ್ತಿ ಸ್ಪೇಸ್ ಕೊಟ್ಟಾರೆ. ಇಲ್ಲೇ ಹೋಗುವಾಗ ಪ್ಯಾಸೇಜ್ ಏರಿಯಾದಕ್ಕೆ ಇಲ್ಲೇ ಸೈಡ್ಗೆ ಇಲ್ಲೊಂದು ಸ್ಲೈಡಿಂಗ್ ಡೋರ್ ಹಚ್ಚಿ ಇಲ್ಲೂ ಸ್ಟೋರಿಂಗ್ ಕೊಟ್ಟಾರವ್ರ. ಆಮೇಲೆ ಅಲ್ಲೇ ಕಿಚನ್, ಇಲ್ಲೇ ಬಾತ್ರೂಮ್ ಐತಿ. ಆಮೇಲೆ ಸೈಡಕ್ಕೆ ಬೆಡ್ರೂಮ್ಸ್ ಅದಾವು. ಇಲ್ಲೇ ಇದು ಡೈನಿಂಗ್ ಏರಿಯಾ. ಇದ್ರೊಳಗೆ ನಾವು ಇಲ್ಲಿ ನಾನು ಫ್ರಿಜ್ ಇಟ್ಕೊಂಡೇನು. ಪಕ್ಕಕ್ಕೆ ನಮ್ಗೆ
ಬಾತ್ರೂಮ್ ಒಳಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಸ್ಪೇಸ್ ಇರಲಿಲ್ಲ. ಅದಕ್ಕೆ ಇಲ್ಲಿನ ಪಾಯಿಂಟ್ ಕೊಟ್ಟಿದ್ರು, ಅದಕ್ಕೆ ಇಲ್ಲಿನ ಅಡ್ಜಸ್ಟ್ ಮಾಡಿ ಇಟ್ಕೊಂಡೆವು ನಾವು. ಇಲ್ಲೊಂದು ನೋಡ್ರಿ ನಮ್ಮ ಚಿಕ್ಕನ ಸೈಕಲ್ ಇಲ್ಲೊಂದು ಹಚ್ಚಾಳು. ಇಲ್ಲೇ ದೇವ್ರ ಕೋಣೆ ಐತಿ. ಲೈಟ್ ಆನ್ ಮಾಡಿ ತೋರಿಸ್ತೀನಿ ತಡೀರಿ. ಇಲ್ಲೇ ಈ ಥರ ದೇವ್ರ ಕೋಣೆ ಮಾಡ್ಯಾರ ಅವ್ರ. ಇಲ್ಲಿನೂ ದೇವ್ರ ಸಾಮಾನೆಲ್ಲ ಇಟ್ಕೊಳಕ್ಕೆ ಶೆಲ್ಫ್ ಇಟ್ಟಾರು. ಈ ಥರ ಟೈಲ್ಸ್ ಹಾಕಿ ಅರೇಂಜ್ ಮಾಡ್ಯಾರ ಅದನ್ನು. ಇಲ್ಲಿಂದ ನಾವು ಡೈನಿಂಗ್ ಏರಿಯಾದಿಂದ ಹೋದರೆ ಇಲ್ಲಿ ಲೆಫ್ಟ್ಗೆ ಮತ್ತು ರೈಟ್ಗೆ ಒಂದೊಂದು ಬೆಡ್ರೂಮ್ಸ್ ಅದಾವು. ಇಲ್ಲೇ ಸೀದಾ ನೋಡಿದ್ರೆ ಇಲ್ಲೇ ಬಾತ್ರೂಮ್ ಐತಿ. ಇದು ಕಾಮನ್ ಬಾತ್ರೂಮ. ಇಲ್ಲೇ ಈ ಕಡೆ ಇದು ಕಾಮನ್ ಬೆಡ್ರೂಮ್ ಐತಿ. ಇಲ್ಲೇ ನಾವು ನಮ್ಮ ಚಿಕ್ಕಂದು ವಾರ್ಡ್ರೋಬ, ಆಮೇಲೆ ನಮ್ಮದು ವಾರ್ಡ್ರೋಬ, ಆಮೇಲೆ ನಮ್ಮ ಚಿಕ್ಕು ಸ್ಟಡಿ ಮಾಡೋಕ್ಕಂಥೇಳಿ ಅಲ್ಲಿ ಕೆಲವೊಂದು ಪಟಗಳು ಹಾಕೇನಿ ನಾನು. ಆಮೇಲೆ ಇಲ್ಲೊಂದು ಕಾಟ್ ಹಾಕ್ಯವು. ಇದು ಯಾರಾದರೂ ಗೆಸ್ಟ್ ಬಂದರೆ ಇರಾಕಂಥೇಳಿ. ಇಲ್ಲಿ ನಂದು ಸಿವಿಂಗ್ ಮಷಿನ್ ಇಟ್ಕೊಂಡೇನು, ಏನಾದರೂ ಸಣ್ಣ ಪುಟ್ಟ ಹೊಲಿಯಾಕಂಥೇಳಿ. ನನಗೇನು ಅಷ್ಟೊಂದೆಲ್ಲ ಪರ್ಫೆಕ್ಟ್ ಸಿವಿಂಗ್ ಬರೋಂಗಿಲ್ಲ. ಇಲ್ಲಿ ಒಂದು ಅಟ್ಯಾಚ್ಡ್ ವಾರ್ಡ್ರೋಬ್ ಐತಿ. ಇಲ್ಲಿನೂ ಶೆಲ್ಫ್ ಬಿಟ್ಟಾರ ಅವ್ರ ಈ ರೀತಿ. ಈ ಬೆಡ್ರೂಮ್ದ ಓವರಾಲ್ ಲುಕ್ ಈ ಥರ ಕಾಣ್ತೈತಿ. ಇದು ನಮ್ದು ವಾರ್ಡ್ರೋಬ. ಇಲ್ಲಿ ಈ ಸೈಡನ್ನು ಶೆಲ್ಫ್ ಇಟ್ಟಾರು. ಅಲ್ಲೇ ಒಂದು ನಾನು ಟೇಬಲ್ ಫ್ಯಾನ್ ಇಟ್ಕೊಂಡೇನು. ಇಲ್ಲಿಂದ ಸೀದಾ ಹೋದ್ರೆ ಅಪೋಸಿಟ್ ಸೈಡ್ ಇನ್ನೂ ಒಂದು ಬೆಡ್ರೂಮ್ ಸಿಗ್ತೈತಿ. ಇದು ಮಾಸ್ಟರ್ ಬೆಡ್ರೂಮ್ ಐತಿ. ಇಲ್ಲಿ ಕರ್ಟನ್ ಹಾಕೇನಿ ನಾನು ಬಾಗಿಲಿಗೆ. ಆಮೇಲೆ ಇಲ್ಲಿ ಹೋದ್ರೆ ನಮ್ದು ಡಬಲ್ ಬೆಡ್ಸ 2 ಹಾಕೇವು. ಯಾಕಂದ್ರೆ ನಾವು 4 ಜನ ಇರ್ತೇವೆ. ಸೊ ಜಾಗ ಸಾಲ್ಬೇಕಲ್ಲ ಕಂಫರ್ಟೇಬಲಾಗಿ ಮಲ್ಕೊಳಕ್ಕಂಥೇಳಿ. ಆಮೇಲೆ ಇಲ್ಲೊಂದು ಅಟ್ಯಾಚ್ಡ್ ವಾರ್ಡ್ರೋಬ್ ಇಟ್ಟಾರು ಅವ್ರ. ಈ ರೂಮು ಹೊರಗಿಂದ ಈ ಥರ ಕಾಣ್ತೈತಿ. ಇಲ್ಲಿನೂ ಶೆಲ್ಫ್ ಅದು ಬಿಟ್ಟಾರು. ಆಮೇಲೆ ಇಲ್ಲೊಂದು ಅಟ್ಯಾಚ್ಡ್ ಬೆಡ್ರೂಮ್ ವಾರ್ಡ್ರೋಬ್ ಐತಿ. ಆಮೇಲೆ ಅದ್ರ ಪಕ್ಕಕ್ಕೆ ನಾನು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡೇನು. ಈ ಶೆಲ್ಫ್ ಒಳಗೆ ನಮ್ಮ ಚಿಕ್ಕು ಚರಿ ಈ ಥರ ಅವರು ಡಾಲ್ಸ ಟೆಡಿ ಬೇರ್ಸ್ ಎಲ್ಲ ಇಟ್ಕೊಂಡಾರು. ಈ ಥರ ಅಡ್ಡಾಡಕ್ಕಿಲ್ಲೇ ಪ್ಯಾಸೇಜ್ ಐತಿ. ಇಲ್ಲೊಂದು ಮಿರರ್ ಕೊಟ್ಟಾರು. ಇಲ್ಲೇ ಸೈಡ್ಗೆ ಇಲ್ಲೇ ವಾಶ್ರೂಮ್ ಐತಿ ಅಟ್ಯಾಚ್ಡ. ಇಲ್ಲೇ ಈ ಥರ ನಂದು ಡ್ರೆಸ್ಸಿಂಗ್ ಟೇಬಲ್ ಐತಿ. ಇಲ್ಲೇನೋ ಪ್ಯಾಸೇಜ್ ಸಿಗ್ತೈತಿ ಅಡ್ಡಾಡಕ್ಕೆ. ಇಲ್ಲೇ ಕೆಳಗೆ ನಾನು ಒಂದು ಲಾಂಡ್ರಿ ಬ್ಯಾಗ್ನ ಇಟ್ಕೊಂಡೇನು. ಇಲ್ಲೇ ವಾಶ್ರೂಮ್ ಐತಿ ನೋಡ್ರಿ. ಅಲ್ಲೇ ಪಕ್ಕಕ್ಕೆ ಒಂದು ಮಿರರ್ ಹಾಕ್ಯಾರು. ಇದು ಓವರಾಲ್ ಲುಕ್ ಈ ಥರ ಕಾಣ್ತೈತಿ. ಇಲ್ಲಿಂದ ಬಂದ್ರೆ ನಾನು ಇಲ್ಲಿ ಕೆಲವೊಂದು ನನ್ನ ಸಂತಿಗೆ ಹೋಗೋ ಬ್ಯಾಗ್ಸ, ಆಮೇಲೆ ಕೆಲವೊಂದು ಸಾಮಾನು ಇಟ್ಕೊಂಡೇನು. ಇಲ್ಲಿ ಬಂದ್ರೆ ಇದು ಕಿಚನ್ ಟೂರನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಹೇಳೇನು. ಸುಮ್ಮ ಇವಾಗ ತೋರಿಸ್ತೇನು, ನೋಡ್ಕೊಂಡು ಬರ್ರಿ ಇನ್ನೊಂದು ಸರ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ಹೋಮ್ ಟೂರ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೋ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಯಾವ ಥರ ವಿಡಿಯೋಸ ಮಾಡಬೇಕು ಅಂಥೇಳಿ ನನಗೆ ಸಜೆಸ್ಟ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ. ಥ್ಯಾಂಕ್ ಯು.